ಇಲ್ಲ ಕಣ್ಣೀರು ಹಾಕ್ಬಿಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಣ್ಣೀರು ಹಾಕಿದ್ ನೋಡಿದವ್ರು ಯಾರು? ಹೂ ಟೋಲ್ಡ್ ಯು? ಯಾರು ಹೇಳಿದ್ರು ನಿಮಗೆ? ಮ್ಯಾಜಿಸ್ಟ್ರೇಟ್ ಬಂದು ಹೇಳಿದ್ರಾ ಕಣ್ಣೀರು ಹಾಕಿದ್ದಾರೆ ಅಂತ? ಮತ್ತು ಯಾರು ಹೇಳಿದ್ದು ಕಣ್ಣೀರು ಹಾಕಿದ್ದು ಅಂತ? ಯಾರು ನೋಡಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಅಂತ? ಸೊ ಕಣ್ಣೀರು ಹಾಕಿದರೆ ಯಾವುದು ಕಣ್ಣೀರು ಹಾಕಿರ್ಬೋದು? ಏನು ವರದಿಗಳು ಹೇಳ್ತವೆ, ಅಯ್ಯಯ್ಯೋ ನನ್ನನ್ನು ನನಗೆ ಹೀಗೆ ನನ್ನ ಸಿಕ್ಕಾಕ್ಸಲಾಗಿದೆ, ಈ ಪ್ರಕರಣಕ್ಕೆ ನನ್ನ ಸಂಬಂಧ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಅವನಿಗೆ ಅಂತಹ ಕಣ್ಣೀರು ಹಾಕುವ ಮಾನಸಿಕ ಸ್ಥಿತಿಯನ್ನು ತಂದವರು ಯಾರು? ಹೂ ಡಿಡ್ ಇಟ್? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಯಾರು ಮಾಡಿದ್ದದನ್ನ? ಅದನ್ನು ಮಾಧ್ಯಮಗಳು ಮತ್ತು ಯಾರೋ ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡವರು ಇದನ್ನು ಅವರ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಆ ಒತ್ತಡದ ಕಾರಣದಿಂದ ಅವನು ಹತ್ತಿರ್ಬೋದು. ನನಗೆಲ್ಲ ಯಾಕೆ ಬೇಕಾಗಿತ್ತಪ್ಪ? ಒಂದು ಕಡೆ ಹೆಂಡತಿ ಮಕ್ಕಳು ಏನೇನೋ ಮಾತಾಡ್ತಾರೆ, ಹೆಂಡತಿ ಮಾತಾಡ್ತಾಳೆ, ಇನ್ನೊಂದು ಕಡೆ ಇನ್ನೊಂದೇನೋ ಅಂತಾರೆ. ಆದ್ದರಿಂದ ಅವನು ಏನು ಹೇಳ್ದ, ಅವನು ಆ್ಯಕ್ಚುಲಿ ಅವನ ಮಾನಸಿಕ ಸ್ಥಿತಿ ಏನಿದೆ ಇಂಪಾರ್ಟೆಂಟ್, ಆ ಪ್ರೆಷರ್ಗಳು ಹೇಗಿದೆ, ದ್ಯಾಟ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಏನು ರೀ ಕಣ್ಣೀರು ಹಾಕ್ಬಿಟ್ಟಂತೆ, ತಪ್ಪು ಒಪ್ಕೊಬಿಟ್ಟಂತೆ, ಮುಗಿದೋಯ್ತಂತೆ, ಒಳಗೋದಂತೆ, ಈ ರೀತಿ ಗಾಳಿಪಟ ಇದು ಗಾಳಿಪಟ, ಇದು ಗಾಳಿಪಟದ ಪತ್ರಿಕೋದ್ಯಮ ಅಂತ. ಸೊ ತಮಗೇನು ಬೇಕೋ ಗಾಳಿಯಲ್ಲಿ ಹಾರಿಸ್ತಾ ಹೋಗೋದು, ಅದು ಸತ್ಯ ಅಲ್ಲ. ಸೊ ಅವನು ಏನು ಹೇಳ್ತಾನೆ, ಈಗ ನಾಳೆ ಅವನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ, ಕಂಟಿನ್ಯೂ ಮಾಡ್ತಾನೆ ನಾಳೆ ಅಂತ. ಇವತ್ತೇನು ಇದಿಲ್ಲ, ಅದು ನಾಳೆ ಆದಮೇಲೆ ವಿಲ್ ಹ್ಯಾವ್ ಟು ಸಿ ದಟ್ ವಾಟ್ ಹಿ ಸೇಸ್ ಅಂತ. ಅವನು ಮೊದಲನೇ ಸ್ಟೇಟ್ಮೆಂಟ್ ಒತ್ತಡದಲ್ಲಿ ಕೊಟ್ಟನೋ, ಈಗ ಎರಡನೇ ಸ್ಟೇಟ್ಮೆಂಟ್ ಒತ್ತಡದಲ್ಲಿ ಕೊಟ್ಟು ಅನ್ನೋ ಪ್ರಶ್ನೆ ಇದೆ. ಯಾವುದು ಬೇಕಾದ್ರೂ ಒತ್ತಡದಲ್ಲಿ ಇರ್ಬೋದು ಅಲ್ವಾ? ಸೊ ಆದ್ದರಿಂದ ಇದೇ ಹೀಗೆ ಅಂತ ಜಡ್ಜ್ಮೆಂಟಿಗೆ ಬರೋಕ್ಕಾಗಲ್ಲ. ಬಟ್ ನಾವೆಲ್ಲ ಜಡ್ಜ್ಮೆಂಟ್ ಕೊಡೋದ್ರಲ್ಲಿ ಶೂರರು ನಾವು. ಯು ಆರ್ ಸಚ್ ಎ ಹಾರಿಬಲ್ ಪೀಪಲ್. ನಾವು ಜಡ್ಜ್ಮೆಂಟ್ ಕೊಡ್ತೀವಿ, ನಾವೇ ಜಡ್ಜರು, ನಾವು ಇನ್ಯಾರೂ ಬೇಕಾಗಿಲ್ಲ, ನಾವೇ ನ್ಯಾಯಾಧೀಶರು, ನಾವೇ ಹೇಳ್ತೀವಿ ಇದೇ ಸತ್ಯ, ಪರಮ ಸತ್ಯ ಹೀಗೆ ಅಂತ. ಹಾಗಿರಲ್ಲ ಸತ್ಯ. ಯು ಸಿ ದಟ್ ಇನ್ವೆಸ್ಟಿಗೇಷನ್ ಈಸ್ ಆನ್. ಇನ್ವೆಸ್ಟಿಗೇಷನ್ ನ್ಯಾಯಯುತವಾಗಿ ನಡೀಬೇಕು. ಆದರೆ ಈಗ ಇರುವ ಪ್ರಶ್ನೆ ಅಂದರೆ ಇನ್ವೆಸ್ಟಿಗೇಷನ್ ನ್ಯಾಯವಾಗಿ ನಡೀತಾ ಇಲ್ವಾ? ಸರ್ಕಾರದ ಪ್ರೆಷರ್ ಏನಿದೆ ಅದು ಯಾವ ರೀತಿ ಇದೆ ಇನ್ವೆಸ್ಟಿಗೇಷನ್ ಮೇಲೆ? ಸರ್ಕಾರಕ್ಕೆ ಇದನ್ನು ನ್ಯಾಯಯುತವಾಗಿ ಮುಗಿಸುವ ಆಸಕ್ತಿ ಇದೆಯಾ ಇಲ್ವಾ? ಯಾಕಂದರೆ ಯಾರು ಇಡೀ SIT ಚೀಫ್ ಇದ್ದಾರೆ ಪ್ರಣವ್ ಮೊಹಾಂತಿ ಅವರು, ಅವರಿಗೆ ಇನ್ನೊಂದು ಜವಾಬ್ದಾರಿ ಕೊಡಲಾಗಿದೆ. ಆ ಸೈಮನ್ಗೆ ಎಲ್ಲೆಲ್ಲೋ ಇರ್ತಾರೆ, ಎಲ್ಲ ವೀಕೆಂಡ್ ಬರ್ತಾರೆ, ಅಲ್ಲಿ ಇಡೀ SIT ಒಳಗಡೆ ಅವನು ಯಾರೋ ಮಂಜುನಾಥ್ ಗೌಡ, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರೋ ಏಜೆಂಟ್ರುಗಳು, ಅವರು ಸಾಕ್ಷಿಗಳನ್ನು ಬೆದರಿಸ್ತಾರೆ, ಹೀಗೆ ಹೇಳುತ್ತಾರೆ. ಸೊ 3-4 ಸಾಕ್ಷಿಗಳು ಈ ರೀತಿ ತಮ್ಮನ್ನು ಬೆದರಿಕೆ ಒಡ್ಡಲಾಗಿದೆ ಅಂತ ಹೇಳ್ತಾರೆ. ಬಟ್ ಗೌರ್ಮೆಂಟ್ ಈಸ್ ಕೀಪಿಂಗ್ ಕ್ವೈಟ್. ಗೌರ್ಮೆಂಟ್ ರಿಯಾಕ್ಟೇ ಮಾಡ್ತಿಲ್ಲ. ಅದಕ್ಕೆ ಅವನ ಆ ಮಂಜುನಾಥ್ ಗೌಡ ಅಂತ ಯಾರನ್ನ ಎತ್ತಾಕಬೇಕಿತ್ತು, ಅವನು SITಲಿರೋನು ಸಾಕ್ಷಿಗಳನ್ನು ಬೆದರಿಸ್ತಿದ್ದಾನೆ ಅವನು. ಹೀಗೆ ಹೇಳೋ ಹುಷಾರಿ, ಇನ್ನೇನೋ ಆಗ್ಬಿಡುತ್ತೆ, ನೋಡ್ಕೊತೀವಿ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೊ ಆದ್ದರಿಂದ ಇದು ಸರ್ಕಾರದ ಉದ್ದೇಶ ಏನಿದೆ ಅದು ಅನುಮಾನಾಸ್ಪದ ಆಗಿದೆ. ಸೊ ಚಿನ್ನೈನ ಮೇಲೂ ಯಾರೋ ಒತ್ತಡ ಹಾಕಿ ಬದಲಿಸಿರ್ಬೋದು, ಅವರ ಹೆಂಡತಿ ಮೇಲೆ ಯಾರೋ ದಟ್ ಪ್ರೆಷರ್ ಹಾಕಿರ್ಬೋದು. ಆ ಕಾರಣಕ್ಕೆ ಅವಳು ಆ ರೀತಿ ಹೇಳಿಕೆ ಕೊಡದಿರ್ಬೋದು. ಯಾಕೆಂದರೆ ಆ ಹೇಳಿಕೆ ಕೊಟ್ಟ ಮೇಲೆ ಅದನ್ನು ಬಳಸಿಕೊಳ್ತಾ ಇರುವ ವಿಧಾನ ಇದೆಯಲ್ಲ, ಅವಳು ಹೆಂಡತಿ ಹೀಗೆ ನೀಡಿದಾಳೆ ಅಂತ ಅದನ್ನು ಬಳಸಿಕೊಂಡು ಪ್ರಚಾರ ಕೊಡೋದು ನೋಡಿದರೆ, ಸೊ ಅದನ್ನು ಪ್ರೆಷರ್ ಹಾಕಿ ಹೇಳಿಸಲಾಗಿದೆ ಅಂತ ಅನಿಸುತ್ತೆ.